ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾಕಿಸ್ತಾನದಲ್ಲಿ ಹಿಂಸಾಚಾರಕ್ಕೆ ಮಿತಿನೇ ಇಲ್ದಂಗಾಗಿದೆ. ಒಂದ್ ಕಡೆ ಅಫ್ಘಾನ್, ಇನ್ನೊಂದ್ ಕಡೆ ಬಂಡುಕೋರರ ಅಬ್ಬರ. ಇವೆರಡರ ನಡುವೆ ಅಪ್ಪಚ್ಚಿಯಾಗಿರೋ ಪಾಕಿಸ್ತಾನವನ್ನ ಈಗ ಪ್ಯಾಲೆಸ್ತೀನ್ ಪರ ಹೋರಾಟ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ಕಾನೂನು ಸುವ್ಯವಸ್ಥೆ ಮೂಗುದಾರ ಕಳಚಿಕೊಂಡು ಓಡ್ತಾ ಇದೆ. ಪುನಃ ಸಾವಿರಾರು ಪ್ಯಾಲೆಸ್ತೀನ್ ಪರ ಪ್ರತಿಭಟನಾಕಾರರು ಪಾಕಿಸ್ತಾನದ ಮುರೀದ್ಕೆನಲ್ಲಿ ಮುರ್ಕೊಂಡು ಬಿದ್ದಿದ್ದಾರೆ. ಇಸ್ಲಾಮಾಬಾದ್ ಕಡೆಗೆ ಸಾಕ್ತಿರೋ ಇವರನ್ನ ತಡೆಯೋಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿ ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ದೊಡ್ಡ ಘರ್ಷಣೆಯಾಗಿದೆ. ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ, ಪೆಟ್ರೋಲ್ ಸ್ಫೋಟಕ ಹಾಕಿದ್ದಾರೆ, ಪೊಲೀಸರ ಮೇಲೆನೆ ಗುಂಡು ಹಾರಿಸಿದ್ದಾರೆ. ಪರಿಣಾಮ 5 ಪ್ರಾಣ ಕಳ್ಕೊಂಡಿದ್ದಾರೆ. ಇದರಲ್ಲೊಬ್ಬ ಪೊಲೀಸ್ ಅಧಿಕಾರಿ ಕೂಡ ಸೇರಿದ್ದಾರೆ. ಜೊತೆಗೆ 10 ಪೊಲೀಸ್ ಅಧಿಕಾರಿಗಳು ಗಾಯಗೊಂಡಿದ್ದಾರೆ. 3 ಪ್ರತಿಭಟನಾಕಾರರು ಮತ್ತು ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ದ ಒಬ್ಬ ವ್ಯಕ್ತಿ ಕೂಡ ಮೃತಪಟ್ಟಿದ್ದಾರೆ. ಪಾಕ್ನ ಪಂಜಾಬ್ ಪೊಲೀಸ್ ಚೀಫ್ ಉಸ್ಮಾನ್ ಅನ್ವರ್ ಅನ್ನೋರು ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಅಂದ ಹಾಗೆ ಅಮೆರಿಕ ಮುಂದಿಟ್ಟ ಗಾಜಾ ಪ್ರಸ್ತಾವನೆಗೆ ಇಸ್ರೇಲ್ ಮತ್ತು ಹಮಸ್ಗಳು ಕೂಡ ಒಪ್ಕೊಂಡಿದ್ರು ಕೂಡ ಪಾಕಿಸ್ತಾನದಲ್ಲಿ ಸಮಸ್ಯೆ. ತೆಹರಿಕೆ ಲಬೇಕ್ ಅನ್ನೋ ಪಾಕಿಸ್ತಾನದ ರಾಜಕೀಯ ಪಕ್ಷ, ಧಾರ್ಮಿಕ ರಾಜಕೀಯ ಪಕ್ಷ ಫುಲ್ ಗಲಾಟೆ ಎಬ್ಬಿಸ್ತಾ ಇದೆ. ಹಮಸ್ನವರು ಕೂಡ ಒಪ್ಕೊಂಡಿರೋ ಈ ಪ್ಲಾನ್ಗೆ ನಾವು ಒಪ್ಪಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾರೆ. ನೀವು ಹೆಂಗೆ ಓಕೆ ಅಂತ ಹೇಳ್ತಾ ಇದ್ದೀರಾ ಅಂತ ಮುನೀರ್ ಗ್ಯಾಂಗ್ ಮತ್ತು ಶಹಬಾಜ್ ಗ್ಯಾಂಗ್ ಮೇಲೆ ಮುಗಿ ಬೀಳ್ತಾ ಇದ್ದಾರೆ. ಅಂದ್ರೆ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ. ಕಳೆದ ವಾರವಷ್ಟೇ ಲಾಹೋರ್ನಲ್ಲಿ ದೊಡ್ಡ ಪ್ರತಿಭಟನೆ ನಡೆದು ಘರ್ಷಣೆಯಾಗಿ ಪೊಲೀಸರು ಪ್ರತಿಭಟನಾಕಾರರ ಮೇಲೇನೆ ಗುಂಡಿನ ದಾಳಿ ಮಾಡಿದ್ರು. ಪರಿಣಾಮ 11 ಮಂದಿಯ ಪ್ರಾಣ ಹೋಗಿತ್ತು. 50ಕ್ಕೂ ಅಧಿಕ ಜನ ಗಾಯಗೊಂಡಿದ್ರು. ಇದೀಗ ಗಾಜಾದಲ್ಲಿ ಒತ್ತೆಯಾಳುಗಳ ಬಿಡುಗಡೆ ಪ್ರಕ್ರಿಯೆ ಶುರುವಾದ ಬೆನ್ನಲ್ಲೇ ಮತ್ತೆ ದೊಡ್ಡ ಹಿಂಸಾಚಾರ ಆಗಿದೆ. ಈ ಬಾರಿ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ದಾಳಿ ಮಾಡಿದ್ದಾರೆ. ಆದರೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಘರ್ಷಣೆ ಕಂಡ ಜನರು ಸಾವಿನ ಸಂಖ್ಯೆ ಇಷ್ಟೇ ಅಲ್ಲ, ಇನ್ನೂ ಜಾಸ್ತಿ ಇದೆ, ದೊಡ್ಡ ಸಂಖ್ಯೆಯಲ್ಲಿ ಸಾವು ನೋವಾಗಿದೆ, ಮುಚ್ಚಿಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನೋ ಕರ್ನಾಟಕದಲ್ಲಿ RSS ಬ್ಯಾನ್ ಭಾರಿ ಸದ್ದು ಮಾಡ್ತಾ ಇದೆ. RSS ಚಟುವಟಿಕೆಗಳಿಗೆ ನಿಷೇಧ ಹೇರಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದಿರೋ ವಿಚಾರ ತೀವ್ರ ಚರ್ಚೆಗೆ ಕಾರಣ ಆಗಿದೆ. ಈ ನಡುವೆ ಖರ್ಗೆ ಅವರು ಬರೆದ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಈ ಪತ್ರದ ಬಗ್ಗೆ ಪರಿಶೀಲಿಸಿ ತಮಿಳುನಾಡಿನಲ್ಲಿ ಯಾವ ರೀತಿ ಕ್ರಮ ತಗೊಂಡಿದ್ದಾರೋ ಅದೇ ರೀತಿ ಕ್ರಮ ತಗೊಳ್ಳಿ ಅಂತ ಮುಖ್ಯ ಕಾರ್ಯದರ್ಶಿಗೆ ಸೂಚಿಸಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಏನೋ ಖರ್ಗೆ ಪತ್ರಕ್ಕೆ ರಾಜ್ಯ ಬಿಜೆಪಿ ನಾಯಕರು ತೀವ್ರ ಅಸಮಾಧಾನ ಹೊರ ಹಾಕಿದ್ದಾರೆ. ತಾಕತ್ತಿದ್ರೆ RSS ನ ಬ್ಯಾನ್ ಮಾಡಿ ನೋಡೋಣ ಅಂತ ಬಿಜೆಪಿ ಚಾಲೆಂಜ್ ಮಾಡಿದೆ. ಇನ್ನೊಂದ್ ಕಡೆ ತಮ್ಮ ಪತ್ರಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಿದ್ದ ಹಾಗೆ ಪ್ರಿಯಾಂಕಾ ಖರ್ಗೆ ಸಮಜಾಯಿಷಿ ಕೊಡೋ ಕೆಲಸ ಮಾಡಿದ್ದಾರೆ. RSS ಬ್ಯಾನ್ ಮಾಡಬೇಕು ಅಂತ ನಾನು ಎಲ್ಲಿ ಹೇಳಿದ್ದೀನಿ? ಸರ್ಕಾರಿ ಶಾಲೆಗಳು, ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಚಟುವಟಿಕೆ ನಡೆಸಂಗಿಲ್ಲ ಅಂತಷ್ಟೇ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಹಾಗೆ ಸಂಘ ರಿಜಿಸ್ಟರ್ ಆಗಿದ್ರೆ ಅದರ ಕಾಪಿ ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಅಲ್ಲದೆ DCM DK ಶಿವಕುಮಾರ್ ಇತ್ತೀಚೆಗಷ್ಟೇ RSSಗೆ ಅದರದೇ ಆದ ಇತಿಹಾಸ ಇದೆ ಅಂತ ಹೇಳಿದ್ರು. ಅದಕ್ಕೂ ಜೂನಿಯರ್ ಖರ್ಗೆ ಕಾಮೆಂಟ್ ಮಾಡಿದ್ದಾರೆ. ಹೌದು, RSSಗೆ ಸುಳ್ಳಿನ ಇತಿಹಾಸ ಇದೆ, ಗಾಂಧಿ ಕೊಂದ ಇತಿಹಾಸ ಇದೆ, ದೇಶದಲ್ಲಿ ಕೋಮು ವಿಷ ಬೀಜ ಬಿತ್ತಿದ ಇತಿಹಾಸ ಇದೆ. ಅವರಿಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ನಾನು ಅದರ ಪಾಠ ಮಾಡ್ತೀನಿ ಅಂತ ಹೇಳಿ ಫುಲ್ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. DK ಶಿವಕುಮಾರ್ ಹೇಳಿಕೆಗೆ ಜೂನಿಯರ್ ಖರ್ಗೆ ಈ ರೀತಿ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದೆ. ಏನು ಬಿಜೆಪಿಯ ಕೌಂಟರ್ಗೂ ಕೂಡ ಜೂನಿಯರ್ ಖರ್ಗೆ ಉತ್ತರ ಕೊಟ್ಟಿದ್ದಾರೆ. ಬಿಜೆಪಿ ಏನ್ ಕೌಂಟರ್ ಕೊಟ್ಟಿತ್ತು? 2002ರಲ್ಲಿ ನಿಮ್ಮ ಫಾದರ್, ನಿಮ್ಮ ಅಪ್ಪಾಜಿ ಅವರು ಕರ್ನಾಟಕದ ಹೋಮ್ ಮಿನಿಸ್ಟರ್ ಆಗಿದ್ದಾಗ, ಅಂದರೆ ಲಾ ಅಂಡ್ ಆರ್ಡರ್ನ ಇನ್ಚಾರ್ಜ್, ಪೊಲೀಸರ ಇನ್ಚಾರ್ಜ್ ಆಗಿದ್ದಾಗ ಬೆಂಗಳೂರಿನ ನಾಗವಾರದಲ್ಲಿ ನಡೆದ RSSನ ಸಂಗಮ ಕಾರ್ಯಕ್ರಮಕ್ಕೆ ಬಂದಿದ್ರು ಅಂತ ಬಿಜೆಪಿ ಹೇಳಿತ್ತು. ಅದಕ್ಕೂ ಪ್ರಿಯಾಂಕಾ ಖರ್ಗೆ ರಿಪ್ಲೈ ಮಾಡಿದ್ದಾರೆ. ನನ್ನ ತಂದೆ RSS ಕಚೇರಿಗೆ ಹೋಗಿ ಶಿವಾಜಿನಗರದ ಸೆನ್ಸಿಟಿವ್ ಏರಿಯಾದಲ್ಲಿ ಬಾಲ ಬಿಚ್ಚಿದ್ರೆ ಹುಷಾರ್ ಅಂತ ಮುಖದ ಮೇಲೆ ಉಗಿದು ಬಂದಿರೋದು, ಅದನ್ನು ಬಿಜೆಪಿ ಹೇಳಲಿ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಪ್ರಿಯಾಂಕ್ ಖರ್ಗೆ ತವರು ಕಲಬುರಗಿಯ ಕಾಂಗ್ರೆಸ್ ಶಾಸಕರೊಬ್ಬರ ಶಾಲೆಯಲ್ಲಿ RSSನ ಪಥಸಂಚಲನ ಕಂಡು ಬಂದಿದೆ. ಅದು ಮಹತ್ವ ಪಡ್ಕೊಳ್ತಾ ಇದೆ, ಚರ್ಚೆಯಾಗ್ತಿದೆ. ಅಫಜಲ್ಪುರ ಕಾಂಗ್ರೆಸ್ ಶಾಸಕ MY ಪಾಟೀಲ್ ಅನುದಾನಿತ ಶಾಲೆಯಲ್ಲಿ RSSನ ಈ ಪರೇಡ್ ನಡೆದಿದೆ. ಏನ್ರಿ ಖರ್ಗೆ ಮಾತಿಗೆ ಅವರ ಜಿಲ್ಲೆಯಲ್ಲಿ ಅವರ ಪಕ್ಷದವರೇ ಬೆಲೆ ಕೊಡ್ತಿಲ್ವಾ ಅಂತ
ಕಾಲಿಳಿಯಲಾಗ್ತಾ ಇದೆ. ಕರ್ನಾಟಕದಲ್ಲಿ ಬೆಳವಣಿಗೆಗಳಾಗ್ತಿರೋ ನಡುವೆನೆ ಪಕ್ಕದ ಕೇರಳದಲ್ಲಿ RSSಗೆ ನೆಗೆಟಿವ್ ಆಗಬಹುದಾದ ಒಂದು ಬೆಳವಣಿಗೆ ನಡೆದಿದೆ. ಅದೇನೋ ಆರೋಪ, ಆದರೆ ಸಿವಿಯರ್ ಇದೆ. ಏನು, ಕೇರಳದ ಹೋಟೆಲ್ ಒಂದರಲ್ಲಿ 26 ವರ್ಷದ ಸಾಫ್ಟ್ವೇರ್ ಎಂಜಿನಿಯರ್ ಆನಂದು ಅಜಿ ಅನ್ನೋರ ಮೃತದೇಹ ಸಿಕ್ತು. ಕೋಲಾಹಲ ಕಾರಣ ಆಯಿತು. ತಂಪನೂರಿನ ಲಾಡ್ಜ್ನಲ್ಲಿ ಅವರ ದೇಹ ಸಿಕ್ತು. ಆದ್ರೆ ಅವರ ಕೊನೆ ಇನ್ಸ್ಟಾ ಪೋಸ್ಟ್ ನಲ್ಲಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಯಾವುದೇ ಸಾಲ ಅಥವಾ ಹುಡುಗಿಯ ಪ್ರೀತಿಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇಲ್ಲ, ಬದಲಿಗೆ ನಾನು ನನ್ನಪ್ಪ ಸೇರಿಸಿದ್ದ RSS ಹಾಗೂ ಒಬ್ಬ ವ್ಯಕ್ತಿಯಿಂದ ಕಿರುಕುಳಕ್ಕೆ ಒಳಗಾಗಿ ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ ಬರ್ಕೊಂಡಿದ್ದಾರೆ. ಹೀಗಾಗಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ಆಗ್ರಹ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಲಕ್ಷಾಂತರ ಮಕ್ಕಳು ಅಲ್ಲಿ ಭಾಗವಹಿಸ್ತಾರೆ, ಅವರಿಗೆ ಅಪಾಯ ಆಗಬಾರದು. ಹೀಗಾಗಿ ಈ ಬಗ್ಗೆ RSS ನಾಯಕರು ಕೂಡಲೇ ಕ್ರಮ ತಗೋಬೇಕು ಅಂತ ಪ್ರಿಯಾಂಕಾ ಗಾಂಧಿ ಒತ್ತಾಯ ಮಾಡಿದ್ದಾರೆ. ಈ ಘಟನೆ ಏನಕ್ಕಾಯಿತು, ಯಾರು ಆ ವ್ಯಕ್ತಿ, ಅದೆಲ್ಲ ಪತ್ತೆ ಹಚ್ಚಬೇಕು ಅಂತ. ಏನು ಸ್ನೇಹಿತರೆ, ಮುಂದುವರಿಯುವ ಮುನ್ನ ಸಬ್ಸ್ಕ್ರೈಬ್ ಮಾಡದೇ ಇರುವ ವೀಕ್ಷಕರಲ್ಲಿ ಒಂದು ಸಣ್ಣ ಮನವಿ ಏನು ಅಂದ್ರೆ, ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಿಮ್ಮ ಆ ಬೆಂಬಲವನ್ನ ನೀಡಿ ಅನ್ನೋ ಮನವಿಯೊಂದಿಗೆ ಫುಲ್ ನ್ಯೂಸ್ ಅನ್ನ ಕಂಟಿನ್ಯೂ ಮಾಡೋಣ. ಏನು, ಹಾಸ್ಯ ನಟ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ. ಉತ್ತರ ಕರ್ನಾಟಕದ ಹಿರಿಯ ಕಲಾವಿದರು, ಹಾಸ್ಯ ನಟರು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವ್ರನ್ನ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ರಾಜು ತಾಳಿಕೋಟೆಯವರ ನಿಧನಕ್ಕೆ ಕನ್ನಡ ಸಿನಿಮಾ ರಂಗ ಮತ್ತು ಅವರ ಅಭಿಮಾನಿ ಬಳಗ ಕಂಬನಿ ಮಿಡ್ತಿದ್ದಾರೆ. ವಿಜಯಪುರ ಜಿಲ್ಲೆ ಚಿಕ್ಕಸಿಂದಗಿ ಗ್ರಾಮದ ಅವರು ತಾಳಿಕೋಟೆಯ ಪ್ರಸಿದ್ಧ ಕಾಸ್ಗತೇಶ್ವರ ನಾಟಕ ಮಂಡಳಿಯ ಮಾಲೀಕರಾಗಿದ್ದರು. ಅವರ ಜೀವನದ ಬಹುಪಾಲು ಸಮಯವನ್ನ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ನಾಟಕಗಳ ಮೂಲಕ ಜನರನ್ನ ರಂಜಿಸುವುದರಲ್ಲೇನೆ ಅವರು ಕಳೆದಿದ್ರು. ಮನಸಾರೆ, ಪಂಚರಂಗಿ, ಲೈಫ್ ಇಷ್ಟೇನೆ, ರಾಜಧಾನಿ ಸೇರಿ ಒಂದಷ್ಟು ಕನ್ನಡ ಸಿನಿಮಾಗಳಲ್ಲೂ ಕೂಡ ಹಾಸ್ಯ ನಟರಾಗಿ ರಂಜಿಸಿದ್ರು. ಏನು, ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಹೈಜಾಕ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ SIT ರಚಿಸೋಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಆಗಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ರು. ಈ ಕೇಸ್ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿತ್ತು. ಇದರ SIT ತನಿಖೆ ಆಗಬೇಕು ಅಂತ ಒಂದಷ್ಟು ಜನ ಮನವಿ ಸಲ್ಲಿಕೆ ಮಾಡಿದ್ರು. ಕೋರ್ಟ್ ಹಂಗೆಲ್ಲ ಮಾಡಕ್ ಆಗಲ್ಲ ಅಂತ ತಿರಸ್ಕರಿಸಿದೆ. ಈ ನಡುವೆ ಬೆಂಗಳೂರಲ್ಲಿ ಅತಿದೊಡ್ಡ ಮಾದಕ ವಸ್ತು ಜಾಲವನ್ನ NCB ಅವರು ಈಗ ಬಯಲಿಗೆಳೆದಿದ್ದಾರೆ. ಬರೋಬ್ಬರಿ 50 ಕೋಟಿ ಮೌಲ್ಯದ ನಶಾ ವಸ್ತುವನ್ನ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ವೇಳೆ 3 ಆರೋಪಿಗಳನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಒಟ್ಟಾರೆ NCB ಪೊಲೀಸರು ಈ ವರ್ಷ 100 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ವಶಕ್ಕೆ ಪಡೆದಂತಾಗಿದೆ. ಏನು ಸ್ನೇಹಿತರೆ, ಫುಲ್ ನ್ಯೂಸ್ ನಲ್ಲಿ ಮುಂದುವರಿಯುವ ಮುನ್ನ ನಾವು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪ್ಲಾನ್ ಅನ್ನ ಲಾಂಚ್ ಮಾಡಿದೀವಿ ಸ್ನೇಹಿತರೆ. ಈ ಮೆಂಬರ್ಶಿಪ್ ಫ್ಯಾಮಿಲಿಗೆ ನೀವು ಕೂಡ ಜಾಯ್ನ್ ಆಗೋ ಆಸಕ್ತಿ ಇದ್ರೆ ದಿನಕ್ಕೆ 99 ಪೈಸೆ ಚೇಂಜ್ ಖರ್ಚಾಗುತ್ತೆ. ಇಡೀ ತಿಂಗಳಿಗೆ 29 ರೂಪಾಯಿ. ಇದರಲ್ಲಿ ನಾವು ಎಕ್ಸ್ಕ್ಲೂಸಿವ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ನ ಕೊಡ್ತಾ ಹೋಗ್ತಾ ಇದ್ದೀವಿ. ಮೆಂಬರ್ಸ್ ಓನ್ಲಿ ವಿಡಿಯೋಸ್, ಲೈವ್ ಇಂಟರಾಕ್ಷನ್ ಮೆಂಬರ್ಸ್ ಜೊತೆಗೆ, ಹಾಗೆ ಅವರ ಕ್ವಶನ್ಸ್ ತಗೊಳ್ಳೋದು, ಇದೆಲ್ಲವನ್ನ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ವಿಶೇಷ ಏನು ಅಂದ್ರೆ, ನಾವು ಆ ಕಾಂಟೆಂಟ್ ಅಲ್ಲಿ ಯಾವುದೇ ನಮ್ಮ ಕಡೆಯ ಆಡ್ ಗಳನ್ನ ನಾವು ಇನ್ಸರ್ಟ್ ಮಾಡ್ತಾ ಇಲ್ಲ. ಅದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನ ಅಲ್ಲಿ ನಾವು ನಡೆಸ್ತಾ ಇದ್ದೀವಿ. ನಿಮಗೆ ನಮ್ಮ ವರ್ಕ್ ನಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ನೀವು ಅದನ್ನ ಕನ್ಸಿಡರ್ ಮಾಡಬಹುದು. ಆಲ್ರೆಡಿ ಜಾಯ್ನ್ ಆಗಿರೋರಿಗೆ ತುಂಬಾ ಥ್ಯಾಂಕ್ಸ್. ಇನ್ನು ಜಾಯ್ನ್ ಆಗೋಕೆ ಯೋಚನೆ ಮಾಡ್ತಿರೋರು ಕನ್ಸಿಡರ್ ಮಾಡಬಹುದು. ಬನ್ನಿ ಕಂಟಿನ್ಯೂ ಮಾಡೋಣ ಫುಲ್ ನ್ಯೂಸ್. ಏನೋ, ಮಾಜಿ ಪ್ರಧಾನಿ HD ದೇವೇಗೌಡರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಕಳೆದ 1 ವಾರದಿಂದ ಚಿಕಿತ್ಸೆ ಪಡಿತಾ ಇದ್ರು ದೇವೇಗೌಡರು. ಈಗ ಮನೆಯಲ್ಲೇ ವಿಶ್ರಾಂತಿ ಪಡಿಬಹುದು ಅಂತ ಹೇಳಿ ಈಗ ಅವರು ರಿಕವರ್ ಆಗಿರೋದ್ರಿಂದ ಕಳಿಸ್ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಸನಗೌಡ ಪಾಟೀಲ್ ಯತ್ನಾಳ್ ಪದ್ಮನಾಭನಗರದಲ್ಲಿರುವ ಅವರ ಮನೆಗೆ ತೆರಳಿ ಆರೋಗ್ಯ ವಿಚಾರಿಸಿದ್ರು. ಜ್ವರ ಹಾಗೂ ಯೂರಿನರಿ ಇನ್ಫೆಕ್ಷನ್ ನಿಂದ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ರು. ಯಡಿಯೂರಪ್ಪನವರು ಕೂಡ ಹೋಗಿ ನೋಡ್ಕೊಂಡ್ ಬಂದಿದ್ರು ಅವ್ರನ್ನ ಹಾಸ್ಪಿಟಲ್ ಇದ್ದಾಗ. ಏನೋ, ಬಿಹಾರ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರೋ ಹೊತ್ತಲ್ಲಿ RJD ನಾಯಕ ಲಾಲು ಯಾದವ್ ಮತ್ತವರ ಕುಟುಂಬಸ್ಥರಿಗೆ ದಿಲ್ಲಿ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ರೈಲ್ವೆ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಪ್ರಕರಣ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಅದರಲ್ಲಿ ಲಾಲು, ಅವರ ಪತ್ನಿ ರಾಬ್ರಿ ದೇವಿ ಮತ್ತು ಪುತ್ರ ತೇಜಸ್ವಿ ಯಾದವ್ ತಪ್ಪಿತಸ್ಥರು ಅಂತ ಹೇಳಿದೆ. ಲಾಲು ರೈಲ್ವೆ ಮಂತ್ರಿಯಾಗಿದ್ದಾಗ 2 ಹೋಟೆಲ್ಗಳನ್ನ ಖಾಸಗಿ ಕಂಪನಿಗಳಿಗೆ ಗುತ್ತಿಗೆ ಕೊಡೋ ವಿಚಾರದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಈ ಹೋಟೆಲ್ ಮಾಲೀಕರಾದ ವಿಜಯ್ ಮತ್ತು ವಿನಯ್ ಮಾರ್ಕೆಟ್ಗಿಂತ ಕಡಿಮೆ ಬೆಲೆಗೆ ಲಾಲು ಪತ್ನಿ ರಾಬ್ರಿ ದೇವಿ ಹಾಗೂ ಪುತ್ರ ತೇಜಸ್ವಿ ಯಾದವ್ಗೆ ಜಮೀನು ಮಾರಾಟ ಮಾಡಿದ್ದಾರೆ ಸೇಮ್ ಟೈಮ್ ನಲ್ಲಿ. ಸೊ ಇದು ಭ್ರಷ್ಟಾಚಾರ. ಆ ಹೋಟೆಲ್ನವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ಭ್ರಷ್ಟಾಚಾರದ ದುಡ್ಡನ್ನು ಕೊಡೋಕೆ ಈ ರೀತಿ ಬಾಯಿ ಬಂದಿದ್ದ ರೇಟಿ ಜಮೀನು ಕೊಟ್ಟಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ಇವರೆಲ್ಲರ ವಿರುದ್ಧ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕೋರ್ಟ್ ಕ್ರಿಮಿನಲ್ ಪಿತೂರಿ ಹಾಗೂ ವಂಚನೆಯ ದೋಷಾರೋಪ ನಿಗದಿ ಮಾಡಿದೆ. ಅಂದಹಾಗೆ ಲಾಲು 2004ರಿಂದ 2009ರವರೆಗೆ ರೈಲ್ವೆ ಮಂತ್ರಿಯಾಗಿದ್ದಾಗ ಈ ಹಗರಣ ನಡೆದಿದೆ ಅನ್ನೋ ಆರೋಪ ಮಾಡಲಾಗಿತ್ತು. ಬಳಿಕ CBI ಇದರ ತನಿಖೆ ನಡೆಸಿ ಪಾಟ್ನಾದಲ್ಲಿ ಬೇನಾಮಿ ಕಂಪನಿ ಮೂಲಕ ಲಾಲು ಒಟ್ಟು 3 ಎಕರೆ ಭೂಮಿಯನ್ನ ಹೊಡ್ಕೊಂಡ್ಬಿಟ್ಟಿದ್ದಾರೆ ಅಂತ ದಿಲ್ಲಿ ಕೋರ್ಟ್ಗೆ ಆರೋಪ ಪಟ್ಟಿ ಕೂಡ ಆಗಿತ್ತು.
ಬಳಿಕ ನಡೆದ ವಿಚಾರಣೆಗೆ ಆರೋಪಿಗಳು ಹಾಜರಾಗಿರಲಿಲ್ಲ. ಹಾಗಾಗಿ ಅಕ್ಟೋಬರ್ 13ನೇ ತಾರೀಕು ವಿಚಾರಣೆಗೆ ಖುದ್ದು ಹಾಜರಾಗಿ ಅಂತ ಸಮನ್ಸ್ ಕೂಡ ಕೊಡಲಾಗಿತ್ತು. ಅದರ ಬೆನ್ನಲ್ಲೇ ಲಾಲು, ರಾಬ್ರಿ ದೇವಿ ಹಾಗೂ ತೇಜಸ್ವಿ ಯಾದವ್ ಕೋರ್ಟ್ಗೆ ಹಾಜರಾಗಿದ್ರು. ಈಗ ವಿಚಾರಣೆ ವೇಳೆ ಕೋರ್ಟ್ ಈ ರೀತಿ ದೋಷಾರೋಪ ನಿಗದಿ ಮಾಡಿದೆ. ಹೀಗಾಗಿ ಬಿಹಾರದಲ್ಲಿ ಎಲೆಕ್ಷನ್ ಸಮೀಪಿಸುತ್ತಿರೋ ಹೊತ್ತಲ್ಲಿ ಈ ಬೆಳವಣಿಗೆ ಆಗ್ತಿರೋದು ಭಾರಿ ಮಹತ್ವ ಪಡ್ಕೊಳ್ತಾ ಇದೆ. ಏನೋ ತಮಿಳುನಾಡಿನ ಕರೂರಿನಲ್ಲಿ ಇತ್ತೀಚೆಗೆ ನಡೆದ ಕಾಲ್ ತುಳಿತ ಸಂಬಂಧ ಸುಪ್ರೀಂ ಕೋರ್ಟ್ ದೊಡ್ಡ ಆದೇಶ ನೀಡಿದೆ. ಈ ದುರಂತದ ತನಿಖೆಯನ್ನ ಸಿಬಿಐಗೆ ವಹಿಸಿ ತೀರ್ಪು ಕೊಟ್ಟಿದೆ. ನ್ಯಾಯಾಧೀಶರಾದ ಜೆ.ಕೆ. ಮಹೇಶ್ವರಿ ಮತ್ತು ಎನ್.ವಿ. ಅಂಜಾರಿಯಾ ನೇತೃತ್ವದ ನ್ಯಾಯಪೀಠ ಈ ಆದೇಶ ಹೊರಡಿಸಿದೆ. ಈ ತನಿಖೆಯನ್ನ ಮಾನಿಟರ್ ಮಾಡೋಕೆ 3 ಸದಸ್ಯರ ಕಮಿಟಿ ಕೂಡ ರಚಿಸಿದೆ. ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ಅಜಯ್ ರಸ್ತೋಗಿ ಈ ಕಮಿಟಿಯ ನೇತೃತ್ವ ವಹಿಸಲಿದ್ದಾರೆ. ಈ ಕಮಿಟಿಯಲ್ಲಿ 2 IPS ಆಫೀಸರ್ ಇರ್ತಾರೆ. ಇವರು ತಮಿಳುನಾಡು ಕಾಡರೇ ಆಗಿರಬೇಕು, ಆದರೆ ಮೂಲತಃ ತಮಿಳುನಾಡಿನವರು ಆಗಿರಬಾರದು ಅಂತ ಕಂಡೀಷನ್ ಹಾಕಲಾಗಿದೆ. ಹಾಗೆ ಈ ದುರಂತ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ ಅಂತ ಕೋರ್ಟ್ ಹೇಳಿದೆ. ಹಾಗೆ ಮದ್ರಾಸ್ ಹೈಕೋರ್ಟ್ ಈ ದುರಂತದ ತನಿಖೆ ನಡೆಸೋಕೆ SIT ರಚಿಸಿರೋದಕ್ಕೂ ಕೂಡ ಕಿಡಿಕಾರಿದೆ. ಈ ದುರಂತದಲ್ಲಿ 41 ಮಂದಿ ಮೃತಪಟ್ಟು 60 ಮಂದಿ ಗಾಯಗೊಂಡಿದ್ರು. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪೆರು ರಾಷ್ಟ್ರಕ್ಕೆ ಭೇಟಿ ಕೊಟ್ಟು ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೇಲು ಕೀಳು ಇದೆ ಅಂತ ಹೇಳಿ ಟೀಕೆ ಮಾಡಿದ್ದಾರೆ. ಅಲ್ಲಿನ ಯೂನಿವರ್ಸಿಟಿಯಲ್ಲಿ ಅವರು ಮಾತನಾಡ್ತಾ ಇದ್ರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ. ಆಗ ಭಾರತದಲ್ಲಿ ಮೇಲ್ಜಾತಿಗಳ ಪ್ರಾಬಲ್ಯವಿರೋ ಸಾಮಾಜಿಕ ವ್ಯವಸ್ಥೆ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬಹುಪಾಲು ಜನಸಂಖ್ಯೆ ಇರೋ ಕೆಳ ಮತ್ತು ಮಧ್ಯಮ ವರ್ಗದ ಜಾತಿಗಳಿಗೆ ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಜಾತಿಗಳ ಇತಿಹಾಸ ಮತ್ತು ದೇಶಕ್ಕೆ ಅವರು ಕೊಟ್ಟಿರೋ ಕೊಡುಗೆಯನ್ನ ಕಡೆಗಣಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವೆಲ್ಲವನ್ನ ಸೇರಿಸೋಕೆ ನಾನು ಇಷ್ಟಪಡ್ತೀನಿ ಅನ್ನೋ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಆದ್ರೆ ಈ ಸಮಸ್ಯೆ ಯಾವಾಗಿಂದ ಇದೆ? ಸ್ವತಂತ್ರ ಬಂದಲಿಂದಲೂ ಕೂಡ ಈ ಸಮಸ್ಯೆ ಇಲ್ಲಿ ತನಕ ಭಾರತದಲ್ಲಿ ಹಾಗೆ ಉಳ್ಕೊಂಡು ಬೆಳ್ಕೊಂಡ್ ಬಂದಿದ್ಯಾ, ಅಥವಾ 2014ರ ನಂತರ ಈ ಸಮಸ್ಯೆ ಭಾರತದಲ್ಲಿ ಬರ್ತಾ ಇದೆ ಅನ್ನೋದನ್ನ ಸ್ಪೆಸಿಫಿಕಲಿ ರಾಹುಲ್ ಗಾಂಧಿ ಹೇಳಿದಂಗೆ ಕಾಣಲಿಲ್ಲ. ಭಾರತ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆ ಬಗ್ಗೆ ಮಹತ್ವದ ಮಾಹಿತಿ ಬರ್ತಾ ಇದೆ. ಮುಂದಿನ ಸುತ್ತಿನ ವ್ಯಾಪಾರ ಒಪ್ಪಂದದ ಮಾತುಕತೆಗಾಗಿ ಭಾರತೀಯ ಅಧಿಕಾರಿಗಳು ನೆಕ್ಸ್ಟ್ ಈಗ ಈ ವಾರ ಅಮೆರಿಕಾಗೆ ಹೋಗ್ತಾ ಇದ್ದಾರೆ. ಸದ್ಯ ಅಮೆರಿಕದೊಂದಿಗೆ ದ್ವಿಪಕ್ಷೀಯ ವ್ಯಾಪಾರದ ಮಾತುಕತೆ ಚೆನ್ನಾಗಿ ನಡೀತಾ ಇದೆ, ಎಲ್ಲವೂ ಸರಿದಾರಿಯಲ್ಲಿ ಸಾಗ್ತಾ ಇದೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಕ್ಟೋಬರ್ ನವೆಂಬರ್ ವೇಳೆಗೆ ವ್ಯಾಪಾರ ಒಪ್ಪಂದದ ಮೊದಲ ಹಂತ ಪೂರ್ಣಗೊಳ್ಳುತ್ತೆ. ಕಳೆದ ತಿಂಗಳು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದ ಭಾರತ ತಂಡ ಅಮೆರಿಕಕ್ಕೆ ಭೇಟಿ ಕೊಟ್ಟಿತ್ತು. ಅಮೆರಿಕದ ಟೀಮ್ ಕೂಡ ಇಲ್ಲಿಗೆ ಬಂದಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಭಾರತೀಯ ಟೀಮ್ ಅಮೆರಿಕಕ್ಕೆ ಹೋಗುವ ಬೆಳವಣಿಗೆ ಈಗ ಘೋಷಣೆಯಾಗಿದೆ. ಏನೋ ಸದ್ಯ ಭಾರತ ಪ್ರವಾಸದಲ್ಲಿರೋ ಕೆನಡಾ ವಿದೇಶಾಂಗ ಸಚಿವೆ ಅನಿತಾ ಆನಂದ್ PM ನರೇಂದ್ರ ಮೋದಿ ಅವರನ್ನ ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಇಬ್ಬರು ಕೂಡ 2 ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಹಕಾರವನ್ನು ಹೆಚ್ಚು ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದೇ ಕಳೆದ ಜೂನ್ನಲ್ಲಿ ನಡೆದ G7 ಸಮಿಟ್ನಲ್ಲಿ ಭಾಗಿಯಾಗೋಕೆ PM ಮೋದಿ ಕೆನಡಾ ಪ್ರವಾಸ ಕೈಗೊಂಡಿದ್ರು. ಈ ವೇಳೆ ಕೆನಡಾ PM ಮಾರ್ಕ್ ಕಾರ್ನಿಯೊಂದಿಗೆ 2 ರಾಷ್ಟ್ರಗಳ ಸಂಬಂಧದ ಬಗ್ಗೆ ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದನ್ನ ಮೋದಿ ನೆನಪಿಸಿಕೊಂಡ್ರು. ಇನ್ನು ಇದಾದ ಬಳಿಕ ಅನಿತಾ ಆನಂದ್ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ರನ್ನ ಮೀಟ್ ಮಾಡಿ ಭಾರತ ಕೆನಡಾ ನಡುವಿನ ವ್ಯಾಪಾರವನ್ನ ವೃದ್ಧಿಸುವ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ಪಶ್ಚಿಮ ಬಂಗಾಳದ ದುರ್ಗಾಪುರ್ನಲ್ಲಿ MBBS ವಿದ್ಯಾರ್ಥಿನಿ ಮೇಲೆ ನಡೆದ ಸಾಮೂಹಿಕ ಅತ್ಯಾಚಾರ ಸಂಬಂಧ ಇದೀಗ ಮತ್ತಿಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ. ಈ ಮೂಲಕ ಒಟ್ಟು 5 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದಂತಾಗಿದೆ. ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಘಟನೆ ಇನ್ನೂ ಹಸಿಯಾಗಿರೋ ನಡುವೆನೆ ದುರ್ಗಾಪುರ್ನಲ್ಲೂ ಕೂಡ ಅಂತಹದ್ದೇ ಘಟನೆ ರಿಪೀಟ್ ಆಗಿತ್ತು. ಗೆಳೆಯನೊಂದಿಗೆ ಸ್ನಾಕ್ಸ್ಗೆ ಅಂತ ಹೊರಟಾಗ ಈ ರೀತಿ ಅತ್ಯಾಚಾರದ ಘಟನೆಯಾಗಿತ್ತು. ಮೊದಲಿಗೆ ಗೆಳೆಯನನ್ನೇ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅದಾದ್ಮೇಲೆ ಮತ್ತಿಬ್ಬರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಮತ್ತಿಬ್ಬರು ಒಟ್ಟು 5 ಅರೆಸ್ಟ್ ಮಾಡಿದಂತಾಗಿದೆ. ವೆಸ್ಟ್ ಇಂಡೀಸ್ ವಿರುದ್ಧ ದಿಲ್ಲಿಯಲ್ಲಿ ನಡೀತಾ ಇರೋ 2ನೇ ಹಾಗೂ ಕೊನೆಯ ಟೆಸ್ಟ್ ನಲ್ಲಿ ಭಾರತ ಗೆಲುವಿನ ಹತ್ತಿರಕ್ಕೆ ಬಂದಿದೆ. ಮ್ಯಾಚ್ ಗೆಲ್ಲೋಕೆ ಟೀಂ ಇಂಡಿಯಾಗೆ ಕೇವಲ 58 ರನ್ ಬೇಕಾಗಿದೆ. 4ನೇ ದಿನ 2ನೇ ಇನ್ನಿಂಗ್ಸ್ನ ಬ್ಯಾಟಿಂಗ್ ಮುಂದುವರಿಸಿದ ಕೆರಬಿಯನ್ನರು 390 ರನ್ಗಳಿಗೆ ಆಲ್ಔಟ್ ಆದರು. ಹೀಗಾಗಿ ಫಸ್ಟ್ ಇನ್ನಿಂಗ್ಸ್ನಲ್ಲಿ 518 ರನ್ಗಳ ಬಿಗ್ ಸ್ಕೋರ್ ಕಲೆ ಹಾಕಿದ್ದ ಭಾರತಕ್ಕೆ 2ನೇ ಇನ್ನಿಂಗ್ಸ್ನಲ್ಲಿ ಕೇವಲ 121 ರನ್ಗಳ ಟಾರ್ಗೆಟ್ ಸಿಕ್ತು. ಸದ್ಯ ಗುರಿ ಬೆನ್ನತ್ತಿರೋ ಟೀಂ ಇಂಡಿಯಾ 4ನೇ ದಿನದಾಟದ ಅಂತ್ಯಕ್ಕೆ 1 ವಿಕೆಟ್ ನಷ್ಟಕ್ಕೆ 63 ರನ್ ಗಳಿಸಿದೆ. ಭಾರತದ ಪರವಾಗಿ ಜೈಸ್ವಾಲ್ 8 ರನ್ ಗಳಿಸಿ ಔಟ್ ಆದರು. ಕನ್ನಡಿಗ KL ರಾಹುಲ್ 25 ಹಾಗೂ ಸಾಯಿ ಸುದರ್ಶನ್ 30 ರನ್ ಗಳಿಸಿ 5ನೇ ದಿನಕ್ಕೆ ಕ್ರೀಸ್ ಕಾಯ್ಕೊಂಡಿದ್ದಾರೆ. ಈ ಮೂಲಕ ಭಾರತಕ್ಕೆ ಮ್ಯಾಚ್ ಮತ್ತು 2 ಟೆಸ್ಟ್ಗಳ ಈ ಸರಣಿ ಗೆಲ್ಲೋಕೆ ಕೇವಲ 58 ರನ್ಗಳ ಅವಶ್ಯಕತೆ ಇದೆ. IPLನಲ್ಲಿ ಸೆಂಚುರಿ ಬಾರಿಸಿದ ಅತಿ ಕಿರಿಯ ಆಟಗಾರ ಅನ್ನೋ ಸಾಧನೆ ಮಾಡಿದ 14 ವರ್ಷದ ವೈಭವ್ ಸೂರ್ಯವಂಶಿಗೆ ದೊಡ್ಡ ಜವಾಬ್ದಾರಿ ಸಿಕ್ಕಿದೆ. ಅಕ್ಟೋಬರ್ 15ರಿಂದ ರಣಜಿ ಟೂರ್ನಿ ಶುರುವಾಗಲಿದ್ದು ವೈಭವ್ಗೆ ಬಿಹಾರ ರಣಜಿ ಟೀಮ್ನ ವೈಸ್ ಕ್ಯಾಪ್ಟನ್ ಸ್ಥಾನ ಕೊಡಲಾಗಿದೆ. ರಣಜಿ ಟೀಮ್ದು ಸೀನಿಯರ್ಸ್ ಎಲ್ಲ ಇರ್ತಾರೆ ಅದರಲ್ಲಿ ಇವರಿಗೆ ವೈಸ್ ಕ್ಯಾಪ್ಟನ್ ಸ್ಥಾನ ಕೊಡಲಾಗಿದೆ. ಇನ್ನು ವಾರದ ಮೊದಲ ಸೆಷನ್ ನಲ್ಲಿ ಭಾರತದ ಷೇರುಪೇಟೆ ರೆಡ್ ದಿನದ ವಹಿವಾಟಿನ ಅಂತ್ಯಕ್ಕೆ 173 ಪಾಯಿಂಟ್ಸ್ ಬಿದ್ದು 82,327ಕ್ಕೆ ರೀಚ್ ಆಯಿತು. ನಿಫ್ಟಿ 58 ಪಾಯಿಂಟ್ಸ್ ಬಿದ್ದು 25,227ಕ್ಕೆ ತಲುಪಿತು. ಅಮೆರಿಕದ ಟ್ಯಾರಿಫ್ ಕತೆ ಏನಾಗಬಹುದು ಅನ್ನೋ ಕಳವಳದಲ್ಲಿ ಹೂಡಿಕೆದಾರರು ಪ್ರಾಫಿಟ್ ಬುಕಿಂಗ್ ಮಾಡಿಕೊಂಡಿದ್ದಾರೆ.
ಯಾಕಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಟ್ ಅಂತ ಚೀನಾಗೆ 100% ಹೆಚ್ಚುವರಿ ಟ್ಯಾರಿಫ್ ಹಾಕಿ ಶಾಕ್ ಕೊಟ್ಟರು. ಇದು ಷೇರುಪೇಟೆಗೆ ಹೊಸ ಆತಂಕ ತಂದಿದೆ. ಹೂಡಿಕೆದಾರರು ಬಹಳ ಕೇರ್ಫುಲ್ ಆಗಿ ವಹಿವಾಟು ನಡೆಸ್ತಾ ಇದ್ದಾರೆ. ಇನ್ನು ಟಾಟಾ ಮೋಟಾರ್ಸ್, ಇನ್ಫೋಸಿಸ್, ವಿಪ್ರೋ, ನೆಸ್ಲೆ, HUL ಲಾಸ್ ಮಾಡ್ಕೊಂಡಿದ್ದಾವೆ. ಆದರೆ ಭಾರತಿ ಏರ್ಟೆಲ್, ಬಜಾಜ್ ಆಟೋ, ಅದಾನಿ ಪೋರ್ಟ್, ಶ್ರೀರಾಮ್ ಫಿನಾನ್ಸ್ ಮತ್ತು ಬಜಾಜ್ ಫಿನಾನ್ಸ್ ಹಸಿರು ಪಟ್ಟಿಯಲ್ಲಿ ಎಂಡ್ ಆಗಿವೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಜಾಸ್ತಿಯಾಗಿ $88.66 ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,630 ಏರಿಕೆಯಾಗಿ $1,24,155 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ $2,410 ಏರಿಕೆಯಾಗಿ $1,13,730 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $10,825 ಜಾಸ್ತಿಯಾಗಿ $1,75,325 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೆ ಆಗಲೇ ಹೇಳಿದ್ವಲ್ಲ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಪ್ಲಾನ್, ಅದನ್ನ ಕೂಡ ನೀವು ಕನ್ಸಿಡರ್ ಮಾಡಬಹುದು ಜಾಯಿನ್ ಆಗೋಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.